ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಗಂಡ ಹೆಂಡತಿ ಈ ಕೆಲಸ ಮಾಡಿದ್ರೆ ಮಕ್ಕಳಾಗಲ್ಲ, ಸಂಸಾರವೂ ಸರ್ವನಾಶ. ವಾರದಲ್ಲಿ 5ರಿಂದ 6 ದಿನಗಳ ಕಾಲ ಆಫೀಸ್ ಕೆಲಸ ಅಂತ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಈ ಯಾಂತ್ರಿಕ ಬದುಕಿನ ಮಧ್ಯೆ ವಿಶ್ರಾಂತಿ ಪಡೆಯುವುದರೊಂದಿಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಒತ್ತು ನೀಡಬೇಕು. ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲು ಆಗದು. ಒಬ್ಬೊಬ್ಬರ ಸಂಬಂಧವೂ ಒಂದೊಂದು ರೀತಿಯಿಂದ ಇರ್ತದೆ. ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯ. ಸಂಗಾತಿಗಳು ಪರಸ್ಪರರನ್ನು ಸರಿಯಾಗಿ ಅರ್ಥಮಾಡಿಕೊಂಡರೆ ಮಾತ್ರ ಎಂತಹ ಮನಸ್ತಾಪಗಳು ಬಂದರೂ ನಿವಾರಿಸಿಕೊಂಡು ಬದುಕುತ್ತಾರೆ. ಇಲ್ಲದಿದ್ದರೆ ದಾಂಪತ್ಯದಲ್ಲಿ ಬಿರುಕು ಮೂಡುವುದು ಖಂಡಿತ. ಹಾಗಾದ್ರೆ ಸುಖ ಸಂಸಾರಕ್ಕಾಗಿ ಏನ್ಮಾಡ್ಬೇಕು ಅಂತೀರಾ? ಈ ಸ್ಟೋರಿ ಓದಿ. ವಾರದಲ್ಲಿ 5ರಿಂದ 6 ದಿನಗಳ ಕಾಲ ಆಫೀಸ್ ಕೆಲಸ ಅಂತ ಎಲ್ಲರೂ ಬ್ಯುಸಿಯಾಗಿರುತ್ತಾರೆ. ಈ ಯಾಂತ್ರಿಕ ಬದುಕಿನ ಮಧ್ಯೆ ವಿಶ್ರಾಂತಿ ಪಡೆಯುವುದರೊಂದಿಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಒತ್ತು ನೀಡಬೇಕು. ಪ್ರತಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯುವುದು ನಿಮ್ಮಿಬ್ಬರ ನಡುವೆ ಆಗಿರುವಂತಹ ಎಲ್ಲಾ ಜಗಳಗಳನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಪರಸ್ಪರ ಪ್ರೀತಿಸುವುದು, ಪ್ರಶಂಸಿಸುವುದು ಮುಂತಾದ ವಿಚಾರಗಳು ನಿಮ್ಮ ಸಂಬಂಧವನ್ನು ಹತ್ತಿರವಾಗಿಸಬಹುದು. ವಿವಿಧ ಸಮಯಗಳಲ್ಲಿ ಮಲಗುವುದು. ಒಂದೇ ಮನೆಯಲ್ಲಿದ್ದರೂ ಸಹ ವಿವಿಧ ಸಮಯಗಳಲ್ಲಿ ಮಲಗುವುದು ಅನೇಕ ಕಾರಣಗಳಿಂದ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಎಂದು ನಿಮಗೆ ತಿಳಿದಿದ್ಯಾ? ಹೌದು, ನೀವಿಬ್ಬರೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಮಲಗಲು ಹೋದಾಗ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ನೀವು ಹೆಚ್ಚು ವಿಚಾರಗಳನ್ನು ಮಾತನಾಡುತ್ತೀರಿ. ಆದರೆ ವಿವಿಧ ಸಮಯಗಳಲ್ಲಿ ಮಲಗಿದರೆ ಮಾತನಾಡಲು ಸಿಗುವ ಸಮಯ ಕಡಿಮೆ. ಇದೇ ಮುಂದೆಯೂ ಮುಂದುವರಿದರೆ ಸಂಬಂಧದಲ್ಲಿ ಹಿಡಿತದ ಕೊರತೆಯ ಭಾವನೆ ಉಂಟಾಗಬಹುದು ಮತ್ತು ದಂಪತಿಗಳಲ್ಲಿ ಭಾವನಾತ್ಮಕ ಸಂಪರ್ಕ ಬೆಳೆಯಲು ತುಂಬಾ ಕಷ್ಟವಾಗುತ್ತದೆ. ಪ್ರತ್ಯೇಕವಾಗಿ ಮಲಗುವುದು. ಸಂಗಾತಿ, ಕೆಲಸ ಅಥವಾ ಇತರ ಸಂದರ್ಭಗಳಲ್ಲಿ ಅತಿಯಾದ ಗೊರಕೆ ಸೇರಿದಂತೆ ಕೆಲವು ಕಾರಣಗಳಿಂದ ದಂಪತಿಗಳು ಕೆಲವೊಮ್ಮೆ ಒಂದೇ ಹಾಸಿಗೆಯಲ್ಲಿ ಮಲಗದೆ ಬೇರೆ ಬೇರೆ ಕೋಣೆಗಳಲ್ಲಿ ಪ್ರತ್ಯೇಕವಾಗಿ ಮಲಗುವುದು ಸಹಜ. ಆದರೆ ಪ್ರತ್ಯೇಕವಾಗಿ ಮಲಗುವ ನಿರಂತರ ಅಭ್ಯಾಸವು ಖಂಡಿತವಾಗಿಯೂ ವೈವಾಹಿಕ ಸಂಬಂಧದಲ್ಲಿ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಈ ಅಭ್ಯಾಸವು ಇಬ್ಬರು ಪಾಲುದಾರರ ನಡುವಿನ ಅನ್ಯೋನ್ಯತೆ ಮತ್ತು ಬಾಂಧವ್ಯದ ಭಾವನೆಗಳನ್ನು ಕ್ರಮೇಣ ಕಡಿಮೆಗೊಳಿಸುತ್ತದೆ ಮತ್ತು ಅಂತಿಮವಾಗಿ ಸಂಬಂಧದಲ್ಲಿ ದೊಡ್ಡ ಅಂತರವನ್ನು ಉಂಟುಮಾಡಬಹುದು. ನೆಗೆಟಿವ್ ಮನಸ್ಥಿತಿ. ಕೆಲಸದಲ್ಲಿಯೇ ಸದಾ ಬ್ಯುಸಿಯಾಗಿರುವುದು, ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರುವುದು ಅಥವಾ ಇತರ ಕೆಲವು ಸವಾಲಿನ ಪರಿಸ್ಥಿತಿಗಳನ್ನು ಎದುರಿಸದೇ ಇರುವುದು ಮುಂತಾದ ಚಿಕ್ಕದರಿಂದ ಹಿಡಿದು ದೊಡ್ಡ ವಿಚಾರಗಳವರೆಗೂ ಕೆಲವು ಸಮಸ್ಯೆಗಳು ದಿನದ ಕೊನೆಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ನಕಾರಾತ್ಮಕ ಮನಸ್ಥಿತಿಗೆ ತರಬಹುದು. ಅದೇ ನಕಾರಾತ್ಮಕ ಮನೋಭಾವದಿಂದ ನಿಮ್ಮ ಸಂಗಾತಿಯೊಂದಿಗೆ ಮಲಗಲು ಹೋಗುವುದು ನಿಮ್ಮ ಸಂಬಂಧದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ನಕಾರಾತ್ಮಕತೆಗಳನ್ನು ಮರೆತು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮಲಗುವುದು ಸಂಬಂಧದಲ್ಲಿ ಅನ್ಯೋನ್ಯತೆಯನ್ನು ಬೆಳೆಸಲು ಮತ್ತು ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. ಕಳಪೆ ವೈಯಕ್ತಿಕ ನೈರ್ಮಲ್ಯ. ಒಬ್ಬರ ವೈಯಕ್ತಿಕ ನೈರ್ಮಲ್ಯವು ಅವರ ಸಂಬಂಧದ ಮೇಲೆ ಬಹಳಷ್ಟು ಪರಿಣಾಮ ಬೀರುವುದಿಲ್ಲ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಇದೂ ಸಹ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಒಬ್ಬರು ಮೂಲಭೂತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ವಿಫಲವಾದರೆ ಪಾಲುದಾರರಿಗೆ ಅಸ್ವಸ್ಥತೆ ಮತ್ತು ಅಸಮಾಧಾನವನ್ನು ಉಂಟುಮಾಡಬಹುದು. ವೈಯಕ್ತಿಕ ನೈರ್ಮಲ್ಯವು ಅವರು ಪರಸ್ಪರ ಹೇಗೆ ಆರಾಮದಾಯಕವಾಗಿದ್ದಾರೆ ಎಂಬುದರ ಮೇಲೆ ಪ್ರಭಾವ ಬೀರಬಹುದು, ವಿಶೇಷವಾಗಿ ಸಂಬಂಧದೊಳಗೆ. ಶಾರೀರಿಕ ಅನ್ಯೋನ್ಯತೆ. ದಾಂಪತ್ಯದಲ್ಲಿ ದೈಹಿಕ ಅನ್ಯೋನ್ಯತೆ, ಪ್ರೀತಿಯ ಸ್ಪರ್ಶ ಮತ್ತು ಮುದ್ದಾಟ ಬಹಳ ಮುಖ್ಯ. ಕೆಲವು ಕಾರಣಗಳಿಂದ ನಿಮ್ಮ ಸಂಗಾತಿಯೊಂದಿಗೆ ಇವುಗಳನ್ನು ಮಾಡುವುದನ್ನು ನೀವು ತಪ್ಪಿಸಿದರೆ ಇದು ನಿಮ್ಮ ಸಂಬಂಧದಲ್ಲಿ ಇರಬೇಕಾದ ಪ್ರೀತಿ, ಭದ್ರತೆ ಮತ್ತು ಪ್ರಣಯದ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಸಂಬಂಧವು ಸುರಕ್ಷಿತವಾಗಿದೆ ಎಂದು ತಿಳಿಸಲು ದಂಪತಿಗಳ ನಡುವಿನ ದೈಹಿಕ ಸ್ಪರ್ಶ ಮುಖ್ಯ. ಇದನ್ನು ನಿರ್ಲಕ್ಷಿಸುವುದು ತಪ್ಪುಗ್ರಹಿಕೆಗೆ ಕಾರಣವಾಗಬಹುದು ಮತ್ತು ನಿಮ್ಮ ಸಂಬಂಧದಲ್ಲಿ ಸಂತೋಷವನ್ನು ಕಡಿಮೆ ಮಾಡುತ್ತದೆ.